ವೀಕ್ಷಕರೇ, ನಮ್ದು ನಂಬಿಕೆಗಳ ಮೇಲೆ ನಿಂತಂತ ನಾಡು. ವಿವಿಧ ಬಗೆಯ ಧಾರ್ಮಿಕ ನಂಬಿಕೆಗಳು ಇಲ್ಲಿ ಮನೆ ಮಾಡಿವೆ. ಸಾಯಿಬಾಬಾರಿಗೆ ಇವತ್ತು ಇಲ್ಲಿ ಬಹುದೊಡ್ಡ ಆರಾಧಕ ಗುಂಪಿದೆ. ಭಾರತದ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಇವತ್ತು ಸಾಯಿಬಾಬಾ ದೇಗುಲಗಳು ಹಾಗೂ ಅವರ ಮಂದಿರಗಳಿವೆ. ಅಲ್ಲಿಗೆಲ್ಲ ನಿತ್ಯ ಕೂಡ ಅನೇಕರು ಭೇಟಿಯನ್ನ ಕೊಡ್ತಾರೆ. ಸಾಯಿಬಾಬಾರಿಗೆ ಇವತ್ತು ಮುಸ್ಲಿಂ ಹಾಗೂ ಹಿಂದೂಗಳಲ್ಲಿ ಅನೇಕ ಭಕ್ತರಿದ್ದಾರೆ. ಯಾವುದೇ ಜಾತಿ, ಮತ, ಧರ್ಮ, ಭಾಷೆ ಅಂದೇ ಅನೇಕರು ಇವತ್ತು ಸಾಯಿಬಾಬಾರನ್ನ ಪೂಜಿಸ್ತಾರೆ. ಸಾಯಿಬಾಬಾ ಅಂದ್ರೆ ಶಿರಡಿಯ ಬಾಬಾ ನೆನಪಾಗ್ತಾರೆ. ವೀಕ್ಷಕರೇ, ಇವರೇನು ಸಾವಿರಾರು ವರ್ಷಗಳ ಹಿಂದೆ ಇದ್ದಂತ ವ್ಯಕ್ತಿ ಅಲ್ಲ. ಇವರು ಈಗ ಇಲ್ಲಿಂದ ಸುಮಾರು 100 ವರ್ಷಗಳ ಹಿಂದೆ ಇದ್ದಂತ ವ್ಯಕ್ತಿ. ಗಾಂಧೀಜಿ, ಅಂಬೇಡ್ಕರ್, ರಾಣಿ ಝಾನ್ಸಿಬಾಯಿ, ಸ್ವಾಮಿ ವಿವೇಕಾನಂದ ಇವರೆಲ್ಲ ಇದ್ದಂತ ಕಾಲಘಟ್ಟದಲ್ಲೇ ಬದುಕಿದಂತ ಇವರ ಸಮಕಾಲೀನ ವ್ಯಕ್ತಿ. ಸ್ವಾತಂತ್ರ್ಯ ಸಿಗುವಂತ ಕೆಲವೇ ಸಮಯದ ಮೊದಲು ಇವರು ಕಾಲವಾದರು. ಇವರನ್ನ ಅನೇಕರು ಕಣ್ಣಾರೆ ನೋಡಿದ್ದಾರೆ, ಇವರನ್ನ ಮಾತನಾಡಿಸಿದ್ದಾರೆ, ಇವ್ರ ಜೊತೆ ಜೀವಿಸಿದ್ದಾರೆ. ಇಷ್ಟೆಲ್ಲ ಇವರ ನಿಜವಾದ ಫೋಟೋಗಳು ಅಂತ ಹೇಳಲಾಗುವಂತ ಒಂದಷ್ಟು ಫೋಟೋಗಳು ಕೂಡ ಇವೆ. ಇಂಟರ್ನೆಟ್ನ ಹಲವು ಕಡೆ ನೀವು ಇವುಗಳನ್ನ ನೋಡಿರಬಹುದು. ನೋಡೋದಕ್ಕೆ ಸರ್ವೇ ಸಾಧಾರಣ ವ್ಯಕ್ತಿಯ ಆಗಿದ್ದಂತ ಸಾಯಿಬಾಬಾ 2 ಧರ್ಮಗಳ ಜನರಿಗೆ ಬೇಕಾಗಿದ್ದ ಹಾಗೂ ಎಲ್ಲರಿಂದನೂ ಕೂಡ ಆರಾಧಿಸಲ್ಪಡ್ತಿದ್ದಂತ ವ್ಯಕ್ತಿ. ಇವತ್ತು ಒಂದು ಗುರುವಾರ ಬಂತು ಅಂದ್ರೆ ಸಾಕು, ಎಲ್ಲ ಸಾಯಿಬಾಬಾ ಮಂದಿರಗಳು ಜನರಿಂದ ತುಂಬಿ ಹೋಗ್ತವೆ. ನಿಮ್ಮಲ್ಲೂ ಕೂಡ ಅನೇಕರು ನಿಮ್ಮ ಜೀವಿತಾವಧಿಯಲ್ಲಿ ಕನಿಷ್ಠ ಒಂದ್ಸಲವಾದರೂ ಸಾಯಿಬಾಬಾ ಮಂದಿರಕ್ಕೆ ಹೋಗಿರ್ತೀರ. ವೀಕ್ಷಕರೇ, ಯಾರು ಈ ಸಾಯಿಬಾಬಾ? ಇವರ ನಿಜವಾದ ಹಿನ್ನೆಲೆ ಏನು? ಇವರು ಇದ್ದದ್ದು ಎಲ್ಲಿ? ಇವರ ಮಹಿಮೆ ಏನು? ಜನ ಯಾಕೆ ಇವರನ್ನು ಪೂಜಿಸ್ತಾರೆ ಎಂಬ ಮುಂತಾದ ಶಿರಡಿ ಸಾಯಿಬಾಬಾರ ಬದುಕಿನ ಕುರಿತಾದಂತ ಇಂತಹ ಅನೇಕ ರಹಸ್ಯ ಸತ್ಯಗಳ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತುಸು ಆಸಕ್ತಿಕರವಾಗಿ ತಿಳಿಯೋಣ ಬನ್ನಿ ವೀಕ್ಷಕರೇ, ಸಾಮಾನ್ಯವಾಗಿ ಬೇರೆ ಮತ ಹಾಗೂ ಧರ್ಮಗಳ ಇಂಥ ಮಹಾಪುರುಷರು ಸಾವಿರಾರು ವರ್ಷಗಳ ಹಿಂದೆ ಜೀವಿಸಿದಂತ ಬಗ್ಗೆ ದಾಖಲೆಗಳಿವೆ. ಉದಾಹರಣೆಗೆ ಜೀಸಸ್, ಮೊಹಮ್ಮದ್, ಮೋಸೆಸ್ ಇವರೆಲ್ಲರ ಬಗ್ಗೆ ಕೇವಲ ಥಿಯರಿಗಳು ಮಾತ್ರ ಇವೆ. ಇವರು ನಿಜಕ್ಕೂ ಇದ್ದ ಬಗ್ಗೆ ಯಾವುದೇ ಘನಸಾಕ್ಷ್ಯ ಇಲ್ಲ. ಆದ್ರೆ ಸಾಯಿಬಾಬಾರ ಕತೆ ಹಾಗಲ್ಲ. ಇವರು ಫೋಟೋಗ್ರಫಿ ಬಂದ ನಂತರ ಕೂಡ ಇದ್ದಂತ ವ್ಯಕ್ತಿ. ಜನರ ಜೊತೆ ಗುಂಪಿನಲ್ಲಿ ಇವರು ಫೋಟೋ ತೆಗೆಸ್ಕೊಂಡಂತ ಅನೇಕ ಫೋಟೋಗಳಿವೆ. ಇಷ್ಟೆಲ್ಲ ಪ್ರೂಫ್ ಇದ್ರೂ ಕೂಡ ಇವರ ಕುರಿತಾಗಿರುವಂತ ಎಷ್ಟೋ ಪ್ರಾಥಮಿಕ ಪ್ರಶ್ನೆಗಳಿಗೆ ಇವತ್ತಿಗೂ ಉತ್ತರ ಇಲ್ಲ. ಇವರ ಬಗ್ಗೆ ಮೂಲ ವಿವರಗಳು ಇವತ್ತಿಗೂ ಇಲ್ಲ. ಉದಾಹರಣೆಗೆ ಇವರ ಜನ್ಮದಿನ ಹಾಗೂ ಜನ್ಮ ವರ್ಷದ ಬಗ್ಗೆ ಇವತ್ತಿಗೂ ಗೊಂದಲ ಇದೆ. ಕೆಲವು ಕಡೆ ಇರುವಂತ ಉಲ್ಲೇಖಗಳ ಪ್ರಕಾರ ಇವರು ಜನಿಸಿದ್ದು ಇಸ್ವಿ 1838 ಅಂತ ಹೇಳಲಾಗಿದೆ. ಆದ್ರೆ ಖಚಿತತೆ ಇಲ್ಲ. ಶಿರಡಿಯ ಸಾಯಿಬಾಬಾರವರ ನಿಜ ನಾಮಧೇಯ ಏನು ಅಂತ ಗೊತ್ತಿಲ್ಲ. ಇವರ ತಂದೆ ತಾಯಿ ಯಾರು ಅಂತಾನೂ ಗೊತ್ತಿಲ್ಲ. ಇವರನ್ನ ಸಾಕಿ ಸಲೋದವರು ಯಾರು ಅಂತಾನೂ ಗೊತ್ತಿಲ್ಲ. ಇವೇ ಗೊತ್ತಿಲ್ಲ ಅಂದ್ಮೇಲೆ ಇವ್ರ ಬಗ್ಗೆ ಇನ್ನೇನ್ ಗೊತ್ತಿದೆ? ಈ ಒಂದು ವಿಡಿಯೋದಲ್ಲಿ ನೀವು ಇನ್ನೇನ್ ತಿಳಿಸ್ತೀರಾ ಅಂತ ನೀವು ಅನುಮಾನಿಸಬಹುದು. ಸಾಯಿಬಾಬಾರ ಇಡೀ ಬದುಕು ಎಲ್ಲೂ ಕೂಡ ದಾಖಲಾಗಿಲ್ಲ. ಆದ್ರೆ ಇರುವಂತ ಕೆಲವು ವಿವರಗಳನ್ನ ಅವಲೋಕಿಸಿ ಅವ್ರ ಬಗ್ಗೆ ಒಂದಷ್ಟು ವಿಷಯವನ್ನ ಇಲ್ಲಿ ತಿಳಿಸಬಹುದು. ವೀಕ್ಷಕರೇ, ಇವರು ತಮ್ಮ 16ನೇ ವಯಸ್ಸಿನಲ್ಲಿ ಮಹಾರಾಷ್ಟ್ರದ ಶಿರಡಿ ಎಂಬ ಪುಟ್ಟ ಗ್ರಾಮಕ್ಕೆ ಬರ್ತಾರೆ. ಇದು ಅವತ್ತು ಅಂದಿನ ಮುಂಬೈ ಪ್ರೆಸಿಡೆನ್ಸಿಗೆ ಸೇರಿದಂತ ಸ್ಥಳ. ಇವರು ಶಿರಡಿಗೆ ಬಂದಾಗ ಇಲ್ಲಿದ್ದಂತ ಒಂದು ಮಸೀದಿಗೆ ಹಿಂದೂ ಹೆಸರನ್ನ ಇಡ್ತಾರೆ. ಅದರ ಹೆಸರು ದ್ವಾರಕ ಎಂಬುದು ಹಿಂದೂಗಳ ನಂಬುವಂತ ಒಂದು ಪೂಜ್ಯ ಸ್ಥಳ. ಇದು ಕೃಷ್ಣನ ಜನ್ಮಸ್ಥಾನ. ಈ ಒಂದು ಹೆಸರನ್ನ ಅವರು ಮಸೀದಿಗೆ ಇಟ್ಟು ಅಲ್ಲಿ ದೀಪವನ್ನ ಹಚ್ಚಿ ಹಿಂದೂ ಆಚರಣೆ ಶುರು ಮಾಡಿದ್ದು ಅಂದಿನ ಮಟ್ಟಿಗೊಂದು ಸಂಚಲನಾತ್ಮಕ ಬೆಳವಣಿಗೆನೆ ಸರಿ. ಆಗೆಲ್ಲ ಹಿಂದೂ ಮುಸ್ಲಿಮರ ಸಂಘರ್ಷ ಹಾಗೂ ಇಂಡಿಯಾ ಪಾಕ್ ಎಂಬ ಕಲಹ ತೀವ್ರವಾಗಿತ್ತು. ಇಂಥ ಪ್ರಕ್ಷುಬ್ಧ ಸ್ಥಿತಿಯಲ್ಲಿ ಇದು 2 ಧರ್ಮದವರ ನಡುವೆ ಸೌಹಾರ್ದ ಹಾಗೂ ಸ್ನೇಹ ಬೆಳೆಯುವುದಕ್ಕೆ ಕಾರಣ ಆಯಿತು. ಸಾಯಿಬಾಬಾರವರ ನಿಜವಾದ ತಂದೆ ತಾಯಿ ಇವರು ಜನಿಸಿದಾಗ ಬಾಳೆ ಎಲೆಯಲ್ಲಿ ಸುತ್ತಿಟ್ಟು ಬಿಟ್ಟು ಹೋದ್ರಂತೆ. ರಸ್ತೆ ಬದಿಯಲ್ಲಿ ಅನಾಥವಾಗಿ ಬಿದ್ದಿದಂತ ಈ ಒಂದು ಮಗುವನ್ನ ಯಾವುದೋ ಮುಸ್ಲಿಂ ದಂಪತಿಗಳು ನೋಡಿ ಸಾಕ್ತಾರೆ. ತನ್ನ ಮುಸ್ಲಿಂ ತಂದೆ ಕಾಲವಶವಾದ ನಂತರ ಬಾಬಾ ಒಂದು ಆಶ್ರಮಕ್ಕೆ ಬರ್ತಾರೆ. ಅಲ್ಲಿದ್ದಂತ ಗುರುವೊಬ್ರು ಇವರನ್ನ ಕಂಡು ನಿನ್ನಲ್ಲಿ ಒಂದು ಬಗೆಯ ಅಪರಿಮಿತವಾದಂತ ಶಕ್ತಿ ಇದೆ ಅಂತ ಹೇಳ್ತಾರೆ. ಆದರೆ ನಂತರ ಅವರು ಸಾಯಿಬಾಬಾ ಆಗಿ ಪ್ರಸಿದ್ಧಿಯನ್ನ ಪಡಿತಾ ಸಾಕ್ತಾರೆ. ವೀಕ್ಷಕರೇ, ಇದೆಲ್ಲ ಇವ್ರ ಬಗ್ಗೆ ಇರುವಂತ ಸ್ಟೋರಿ ಹಾಗೂ ದಾಖಲಾದಂತ ವಿವರ. ದಾಖಲಾದ ಮಾತ್ರಕ್ಕೆ ಇದೇ ಸತ್ಯ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇದು ಎಲ್ಲಾ ಕಡೆ ಚಾಲ್ತಿಯಲ್ಲಿರುವಂತ ವಿಷಯ. ಇವರ ನಿಜವಾದ ಉಲ್ಲೇಖ ಬರೋದು 16ನೇ ವಯಸ್ಸಿನಲ್ಲಿ. ಇವರು ಶಿರಡಿ ಎಂಬ ಗ್ರಾಮಕ್ಕೆ ಅಚಾನಕ್ಕಾಗಿ ಬಂದಾಗ ಆಗ ಶಿರಡಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂಗಳಿದ್ರು. ಅಲ್ಲಿಗೆ ಬಂದಂತ ಬಾಬಾ ಅಲ್ಲೊಂದು ಬೇವಿನ ಮರದ ಕೆಳಗೆ ಸುಮ್ಮನೆ ಕುಳಿತು ಧ್ಯಾನಸ್ಥ ಕಾಲ ಕಳೀತಾ ಇದ್ರು. ಸದಾಕಾಲ ಒಬ್ಬಂಟಿಯಾಗಿ ಏನು ಮಾತನಾಡದೆ ಕೂರ್ತಿದ್ದಂತ ಇವ್ರ ಬಳಿ ಬಂದು ಇವರ ವಿಚಿತ್ರ ವೇಷ ನೋಡಿದಂತ ಜನ ಇವ್ರು ಯಾರು ಅಂತ ಗೊಂದಲಕ್ಕೆ ಒಳಗಾಗಿದ್ರು. ಅಲ್ಲಿದ್ದ ಮಕ್ಕಳು ಹಾಗೂ ಇತರರು ಇವ್ರ ಬಳಿ ಬಂದು ಕುತೂಹಲದಿಂದ ನೀವ್ಯಾರು ಅಂತ ಪ್ರಶ್ನೆ ಕೇಳಿದ್ರು. ಆದ್ರೆ ಬಾಬಾ ಯಾರೊಂದಿಗೂ ಮಾತನಾಡ್ತಿರ್ಲಿಲ್ಲ. ಆಗೆಲ್ಲ ಕೆಲ ತರಲೆ ಮಕ್ಕಳುಗಳು ಇವರಿಗೆ ಕಲ್ಲನ್ನ ಎಸೆತ ತೊಂದರೆಯನ್ನ ಕೊಡೋದಕ್ಕೆ ಶುರು ಮಾಡಿದಾಗ ಬಾಬಾ ಅಲ್ಲಿಂದ ಬೇರೆ ಕಡೆಗೆ ಹೊರಟು ಹೋಗ್ತಾರೆ. ಅವರು ಮುಂದಿನ 2 ವರ್ಷಗಳ ಕಾಲ ಅಲ್ಲಿಗೆ ಬರಲ್ಲ. ಈ ಅವಧಿಯಲ್ಲಿ ಅವರು ಎಲ್ಲಿದ್ರು, ಏನ್ ಮಾಡ್ತಿದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಒಂದು ನಂಬಿಕೆಯ ಪ್ರಕಾರ ಅವರು ಈ ಒಂದು ಸಮಯದಲ್ಲಿ 1857ರ ಸಿಪಾಯಿ ದಂಗೆ ನಡೆದಂತ ಕಾಲಕ್ಕೆ ರಾಣಿ ಝಾನ್ಸಿಯವರ ಸೇನೆ ಸೇರಿ ಸೈನಿಕನಾಗಿ ಹೋರಾಟವನ್ನ ಮಾಡಿದ್ರು ಅಂತ ಕೆಲವರು ಹೇಳ್ತಾರೆ. ಆದ್ರೆ ಇದು ಎಷ್ಟು ನಿಜನೋ ಗೊತ್ತಿಲ್ಲ. ಅವರು ಮುಂದೆ 2 ವರ್ಷಗಳ ನಂತರ ಮತ್ತೆ ಶಿರಡಿಗೆ ಬರ್ತಾರೆ. ಆಗ ಜನ ಇವ್ರ ಜೊತೆ ಶಾಂತ ರೀತಿಯಲ್ಲಿ ವರ್ತಿಸಿ ಇವ್ರ ಜೊತೆ ಸ್ನೇಹದಿಂದ ಮಾತನಾಡ್ತಾರೆ. ಇವರ ವೇಷಭೂಷಣ ಕಂಡು ಅಚ್ಚರಿಪಟ್ಟಂತ ಜನ ಕೌತುಕತೆಯಿಂದ ನೀವ್ಯಾರು, ನಿಮ್ಮೂರು ಯಾವುದು, ನಿಮ್ಮ ಹೆಸರೇನು, ನಿಮ್ಮ ಪೋಷಕರು ಯಾರು ಅಂತ ಕೇಳಿದಾಗ ಬಾಬಾ ಆ ಯಾವ ಪ್ರಶ್ನೆಗೂ ಕೂಡ ಉತ್ತರವನ್ನ ಕೊಡಲ್ಲ. ಮುಗಿದು ಹೋಗಿದ್ದರ ಬಗ್ಗೆ ಚರ್ಚೆ ಬೇಡ, ಈಗ ನಾನು ನಿಮ್ ಕಣ್ಮುಂದೆ ಇದ್ದೀನಿ, ನನ್ ಜೊತೆ ಈಗಿನದ್ದು ಮಾತ್ರ ಚರ್ಚೆ ಮಾಡಿ ಅಂತ ತಮ್ಮ ಹಳೆಯ ವೃತ್ತಾಂತವನ್ನು ತಿಳಿಸೋದಕ್ಕೆ ಅವರು
ನಿರಾಕರಿಸ್ತಾರೆ. ಇವರ ಹೆಸರು ಜನಜನಿತವಾಗ್ತಾ ಹೋದಂತೆ ಅಲ್ಲಿದ್ದಂತ ಸಿರಿವಂತ ಧನಿಕರು ಜಮೀನ್ದಾರೆಲ್ಲ ಬಂದು ಇವರನ್ನ ಕಂಡು ಇವರ ಆಶೀರ್ವಾದ ಪಡೆಯೋದಿಕ್ಕೆ ಹಾಗೂ ಇವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋದಿಕ್ಕೆ ಮುಂದಾಗ್ತಾರೆ. ಅದರಲ್ಲಿ ಕೆಲವೊಂದಷ್ಟು ಫೋಟೋಗಳೇ ನಮ್ಗೆ ಈಗ ಕಾಣೋದಿಕ್ಕೆ ಸಿಗ್ತಾ ಇದೆ. ಈ ಸಮಯದಲ್ಲಿ ಬಾಬಾರವರ ಹಲವು ಪವಾಡಗಳು ಕೂಡ ಅಲ್ಲಿ ಪ್ರಸಿದ್ಧಿಯನ್ನ ಪಡೆದಿದ್ವು. ಉದಾಹರಣೆಗೆ ಒಮ್ಮೆ ನೀರಲ್ಲಿ ಬಿದ್ದ ಹುಡುಗನೊಬ್ಬನನ್ನ ಇವರು ರಕ್ಷಿಸ್ತಾರೆ. ರಸ್ತೆಯಲ್ಲಿ ಬೀದಿ ಕಳಗ ಮಾಡುವವರ ಬಳಿ ಹೋಗಿ ಅವರನ್ನ ಸಂತೈಸಿ ಪರಸ್ಪರ ಸೌಹಾರ್ದತೆಯಿಂದ ಇರೋದಕ್ಕೆ ಪ್ರೇರೇಪಿಸ್ತಾರೆ. ಒಂದ್ಸಾರಿ ಅನ್ನ ಬೇಯ್ತಿರುವಾಗ ಬಿಸಿ ಪಾತ್ರೆಯೊಳಗೆ ಬರಿಗಾಯನ್ನ ಹಾಕಿ ಅದನ್ನ ತಿರುಗಿಸ್ತಾರೆ. ಕಣ್ಣಿಲ್ಲದಂತ ವ್ಯಕ್ತಿಯೊಬ್ಬರಿಗೆ ಸ್ಪರ್ಶ ಮಾತ್ರದಿಂದಲೇ ದೃಷ್ಟಿ ಬರುವಂತೆ ಮಾಡ್ತಾರೆ. ಇಂಥ ಎಷ್ಟೋ ಪವಾಡಗಳಿಂದ ಜನರ ಪ್ರೀತಿ ವಿಶ್ವಾಸವನ್ನ ಗಳಿಸ್ತಾರೆ. ಜನ ಕೂಡ ಇವರನ್ನ ಗೌರವ ಪೂರ್ವಕವಾಗಿ ಹಾಗೂ ದೈವಿಕ ಭಾವದಿಂದ ಕಾಣೋದಿಕ್ಕೆ ಶುರು ಮಾಡ್ತಾರೆ. ಬಾಬಾ ತಾವೊಬ್ಬ ಸೂಫಿ ಪಂಥನನ್ನ ಅನುಸರಿಸುವಂತ ಮುಸ್ಲಿಂ ಫಕೀರನಂತೆ ವೇಷ ಧರಿಸ್ತಾ ಇದ್ರು. ಅವರ ಬಾಯಿಂದ 2 ಧರ್ಮಗಳ ಶ್ಲೋಕ ಹಾಗೂ ಮಂತ್ರಗಳು ಬರ್ತಿದ್ವು. ಇವ್ರಿಗೆ ಮೊದಲಿಗೆ ಶಿರ್ಡಿ ಹಿಂದೂ ಮಂದಿರದ ಪೂಜಾರಿಯೊಬ್ಬ ಭಕ್ತನಾಗ್ತಾನೆ. ಈತ ಇವರ ಶಕ್ತಿ ಹಾಗೂ ಮಹಿಮೆಯನ್ನು ತಿಳಿದು ಎಲ್ರಿಗೂ ಅದನ್ನ ಪ್ರಚಾರ ಮಾಡ್ತಾನೆ. ಧರ್ಮಗಳ ನಡುವಿನ ಭಾವೈಕ್ಯತೆಗೆ ಇದಕ್ಕಿಂತ ಸುಂದರ ಉದಾಹರಣೆ ಬೇರೊಂದಿಲ್ಲ. ಈಗಿನ ಬಾಬಾಗಳಾಗ್ಲಿ ದೇವ ಮಾನವರಾಗ್ಲಿ ಹೇಗಿರ್ತಾರೆ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಅವರದೆಲ್ಲ ಆಡಂಬರದ ಐಷಾರಾಮಿ ಜೀವನ, ಎಲ್ಲವೂ ಕೂಡ ನಶ್ವರ ಅಂತ ಸಾರುವಂತ ಇವರೇ ಇವತ್ತು ಯಾವೊಬ್ಬ ಧನಿಕನು ಕೂಡ ಬಾಳದಂತ ರಿಚ್ ಲೈಫ್ ಅನ್ನ ಸಾಗಿಸ್ತಾರೆ. ಓಡಾಡೋದಕ್ಕೆ ದುಬಾರಿ ಕಾರು, ಸಾವಿರಾರು ಎಕರೆಯ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಭವ್ಯ ಆಶ್ರಮಕ್ಕೆ ಅದಕ್ಕೆ ಸಾವಿರಾರು ರೂಪಾಯಿ ಪ್ರವೇಶ ದರ, ಧರಿಸೋದು ದುಬಾರಿ ಬಟ್ಟೆ, ಆದ್ರೆ ಮಾತಲ್ಲಿ ಮಾತ್ರ ಸರಳತೆ. ಇದು ಈಗಿನವರ ತೋರಿಕೆಯ ಆಧ್ಯಾತ್ಮ. ಅವರೆಷ್ಟೇ ಮಹಿಮೆಯನ್ನ ತೋರಿದ್ರು ಅತ್ಯಂತ ಸರಳ ಬದುಕು ಅವ್ರದಾಗಿತ್ತು. ಅವರು ಭಿಕ್ಷೆ ಬೇಡಿ ಜೀವಿಸ್ತಾ ಇದ್ರು. ಯಾರಾದ್ರೂ ಕೊಟ್ಟ ಭಿಕ್ಷೆಯನ್ನೇ ಸೇವಿಸ್ತಿದ್ರು. ಯಾರಾದ್ರೂ ಹಣ ಕೊಟ್ರೆ ಅದನ್ನ ಬಡವರಿಗೆ ಹಂಚ್ತಾ ಇದ್ರು. ತಾವು ಹರಿದಂತ ಬಟ್ಟೆಯನ್ನ ಧರಿಸ್ತಿದ್ರು. ಮರದ ಕೆಳಗೆ ಮಲಗ್ತಿದ್ರು. ಯಾರಿಂದ ಏನನ್ನು ಕೂಡ ಸ್ವೀಕಾರ ಮಾಡ್ತಿರ್ಲಿಲ್ಲ. ಅವತ್ತು ಮುಂಬೈ ಆಗಷ್ಟೇ ಇನ್ನು ಕೈಗಾರೀಕರಣಕ್ಕೆ ಒಳಗಾಗ್ತಿತ್ತು. ಅನೇಕ ಉದ್ಯಮಿಗಳು ಹಾಗೂ ಧನಿಕರು ಅಲ್ಲಿ ಬಿಸ್ನೆಸ್ ಅನ್ನ ಶುರು ಮಾಡೋದಕ್ಕೆ ಬರ್ತಿದ್ರು. ಇವರು ಬಾಬಾರವರ ಜೊತೆ ವ್ಯವಹಾರ ಮಾಡೋದಕ್ಕೆ ಬಯಸಿದಾಗ ಬಾಬಾ ಅದಕ್ಕೆ ಒಪ್ಪಲಿಲ್ಲ. ಈಗಿನವರಾಗಿದ್ರೆ ಇಂಥ ಧನಿಕರ ಸಹವಾಸ ಮಾಡಿ ಅದರಿಂದ ಫಂಡ್ ಅನ್ನ ಪಡೆದು ಕೋಟಿಗಟ್ಟಲೆ ವೆಚ್ಚದ ಆಶ್ರಮವನ್ನು ಕಟ್ಕೊಂಡು ಧರ್ಮದ ಹೆಸರಲ್ಲಿ ಹಣವನ್ನ ಮಾಡ್ತಿದ್ರು. ಆದ್ರೆ ಬಾಬಾ ಹಾಗೆ ಯಾವತ್ತೂ ಕೂಡ ಮಾಡಲಿಲ್ಲ. ಅವರಿದ್ದಂಥ ಸಮಯದಲ್ಲಿ ಸ್ವತಂತ್ರ ಹೋರಾಟಗಳು ಜರುಗ್ತಿದ್ವು. ಬ್ರಿಟಿಷರ ಹಾಗೂ ಭಾರತೀಯರ ನಡುವೆ ಯುದ್ಧ, ಧರ್ಮಗಳ ನಡುವೆ ಕಲಹ ಸಾಕಷ್ಟಿತ್ತು. ಬಾಬಾ ಇದನ್ನೆಲ್ಲ ಕೂಡ ವಿರೋಧ ಮಾಡಿದ್ರು. ಯಾಕೆ ಈ ರೀತಿ ದ್ವೇಷ, ಯುದ್ಧ ಇದೆಲ್ಲ ಬಿಟ್ಟು ಪರಸ್ಪರ ಮನುಷ್ಯರಾಗಿ ಜೀವಿಸಿ ಎಲ್ಲರನ್ನ ಪ್ರೀತಿಸಿ, ಧರ್ಮಗಳ ನಡುವೆ ಸಂಘರ್ಷ ಬೇಡ. ಹಿಂದೂಗಳು ಕುರಾನನ್ನ ಪಠಿಸಿ, ಮುಸ್ಲಿಮರೆಲ್ಲ ಭಗವದ್ಗೀತೆ ಓದಿ ಪರಸ್ಪರ ಸಾಮರಸ್ಯ ಇರಲಿ. ಕಷ್ಟದಲ್ಲಿ ಇರೋರಿಗೆ ಮನುಷ್ಯರಾಗಿ ಸಹಾಯ ಮಾಡಿ. ಪ್ರೀತಿನೇ ದೇವರು ಒಬ್ಬನೇ, ಅವನಲ್ಲಿ ನಂಬಿಕೆ ಇಡಿ ಅಂತ ಮುಂತಾಗಿ ಅವರು ಬೋಧನೆಯನ್ನ ಮಾಡ್ತಿದ್ರು. ಇಂಥ ಬಾಬಾ 1918ನೇ ಇಸ್ವಿಯ ಅಕ್ಟೋಬರ್ 15ನೇ ತಾರೀಕು ಕಾಲವಶವಾದರು. ತಾವು ಸಾಯುವಂತ ಕೆಲವೇ ದಿನಗಳ ಮೊದಲು ತಾವು ಇಷ್ಟರಲ್ಲಿ ದೇಹ ತ್ಯಾಗವನ್ನ ಮಾಡಿ ಹೋಗುವ ಸಮಯ ಬಂದಿದೆ ಅಂತ ಅವರು ಇವರ ಆಪ್ತರಿಗೆ ಹೇಳ್ಕೊಂಡಿದ್ರು. ಅಂದ್ರೆ ಅವರಿಗೆ ತಮ್ಮ ಕೊನೆಯ ದಿನದ ಬಗ್ಗೆ ಕೂಡ, ಅಂದ್ರೆ ಇಲ್ಲಿಂದ 106 ವರ್ಷಗಳ ಮುನ್ನ ಅಷ್ಟೇ ಅವರು ಕಾಲವಶರಾಗಿದ್ದು. ಅವರು ಹೋದ ಬಳಿಕ ಅವ್ರಿಗಾಗಿನೇ ಶಿರಡಿಯಲ್ಲಿ ಒಂದು ಭವ್ಯ ಸಮಾಧಿಯನ್ನ ಕಟ್ಟಿದ್ರು. ಅವರಿದ್ದಂತ ಹಳೆ ಮಸೀದಿಯನ್ನ ಭವ್ಯವಾಗಿ ಮರುರಚನೆ ಮಾಡಿ ಅದನ್ನ ಬಾಬಾ ಮಂದಿರವನ್ನಾಗಿ ಮಾಡಲಾಯಿತು. ಇದೇ ಈಗ ಶಿರಡಿಯಲ್ಲಿರುವಂತಹ ಅವರ ಮುಖ್ಯ ಪೂಜಾ ಕೇಂದ್ರ ಆಗಿ ಗುರುತಿಸಿಕೊಂಡಿದೆ. ಇವರು ಮುಸ್ಲಿಮರಾದ್ರೂ ಕೂಡ ತಮ್ಮನ್ನ ತಾವು ಇಂಥ ಒಂದು ಸೀಮಿತ ವರ್ಗಕ್ಕೆ ಸೇರಿಸಿಕೊಂಡವರಲ್ಲ. ನಾವೆಲ್ಲ ಮನುಷ್ಯರು, ಆ ಮಾಲೀಕನ ಮಕ್ಕಳು. ನಮ್ಮನ್ನ ನಿಯಂತ್ರಿಸುವಂತ ಶಕ್ತಿ ಅದೊಂದೇ. ಪ್ರೀತಿಯಿಂದ ಬದುಕಿ, ಪ್ರೀತಿಯನ್ನೆಲ್ಲ ಎಲ್ಲಾ ಕಡೆ ಬಿತ್ತಿ, ಪ್ರೀತಿನೇ ದೇವರು ಅಂತ ಹೇಳಿ ಹೊರಟಂತ ಸಾಯಿಬಾಬಾರ ತತ್ವಾದರ್ಶಗಳು ಇವತ್ತು ಕೂಡ ಪ್ರಸ್ತುತ. ಇವ್ರಿಗೆ ಇವತ್ತು ಹಿಂದೂ, ಮುಸ್ಲಿಂ, ಕ್ರೈಸ್ತರೆಂದೇ ಎಲ್ಲಾ ಧರ್ಮದ ಜನರು ಕೂಡ ಆರಾಧಿಸ್ತಾರೆ. ಕ್ರಿಕೆಟರ್ ಸಚಿನ್ ಕೂಡ ಇವರ ಅತಿ ದೊಡ್ಡ ಭಕ್ತರು. ನಮ್ಮ ಕನ್ನಡದ ಸುಪ್ರಸಿದ್ಧ ನಟರಾದಂಥ ದಾದಾ ವಿಷ್ಣುವರ್ಧನ್ ಕೂಡ ಬಾಬಾರವರ ಅನುಯಾಯಿಯಾಗಿದ್ದವರು. ಇಂಥ ವ್ಯಕ್ತಿಯೊಬ್ಬ ನಮ್ಮ ನಾಡಲ್ಲಿ ಜೀವಿಸಿದ್ದು ಈ ನೆಲದ ಪುಣ್ಯ. ಈ ವ್ಯಕ್ತಿಯ ಆದರ್ಶಗಳು ಸದಾ ಅಮರ. ಈ ಒಂದು ಆದರ್ಶಗಳ ನೆರಳಲ್ಲಿ ಸಮಾಜ ಸಾಗ್ಲಿ ಅಂತ ಹೇಳ್ತಾ, ಈ ಮಹಾ ವ್ಯಕ್ತಿಯ ಬಗ್ಗೆ ನಿಮ್ಮ ನಿಲುವು ಏನು ಅಂತ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.